ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ರೈತ ಚಳವಳಿಗೆ ರೈತ ಮಕ್ಕಳಿಗೆ ವಡಂಬಳ್ಳಿ ಗ್ರಾಮದ ರೈತ ಮಕ್ಕಳಿಗೆ ವಡಂಬಳ್ಳಿ ಗ್ರಾಮದ ರೈತ ಮಹಿಳೆಯರಿಗೆ ಎಚ್ಚೆತ್ತ ರೈತನಿಗೆ. ಜಿಲ್ಲೆಯಲ್ಲಿ ಬೇಸಿಗೆ ಕಾಲದಲ್ಲಿ ಬಿತ್ತನೆ ಬೀಜ ಮಾಡಿರ್ತಕ್ಕಂಥ ರೈತರಿಗೆ ಸಕಾಲದಲ್ಲಿ ವಿದ್ಯುತ್ ಸಹ ಕೊಡದೆ ಭಾಳ ತೊಂದರೆ ಕೊಡ್ತಿರ್ತಕ್ಕಂಥ ವಿದ್ಯುತ್ ಕಂಪನಿಯ ವಿರುದ್ಧ ಮೌಖಿಕವಾಗಿ ಅನೇಕ ಸಾರಿ ರೈತ ಸಂಘ ಮನವಿ ಮಾಡಿದರೂ ಕೂಡ ಅದಕ್ಕೆ ಯಾವುದೇ ಕಿಮ್ಮತ್ತು ಕೊಡದೆ ನಮ್ಮನ್ನು ಇವತ್ತು ಬೀದಿಗೆ ನಿಂತು ಹೋರಾಟ ಮಾಡ್ತಕ್ಕಂಥ ಸನ್ನಿವೇಶವನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಬೆಸ್ಕಾಂ ಅಧಿಕಾರಿಗಳ ನಡವಳಿಕೆಯನ್ನು ತಿದ್ದುಕೊಳ್ಳುವುದಕ್ಕೆ ಮೇಲಾಧಿಕಾರಿಗಳ ಗಮನಕ್ಕೆ ತರುವುದರ ಜೊತೆಗೆ ಸರ್ಕಾರವೂ ಕೂಡ ಈ ನಿಟ್ಟಿನಲ್ಲಿ ಹೆಚ್ಚಿನ ಒಂದು ಆಸ್ಥೆ ವಹಿಸಿ ಇನ್ನು ಮುಂದೆ ಇಂಥ ರೀತಿಯ ವಿದ್ಯುತ್ ಕಡಿತಗಳನ್ನು ಮಾಡದೆ ಸಕಾಲಕ್ಕೆ ನಮಗೆ 7 ತಾಸು ಹಗಲಿನಲ್ಲಿ ವಿದ್ಯುತ್ ಕೊಡಬೇಕು ಅಂತಕ್ಕಂಥ ಒತ್ತಾಯವನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಈ ಚಳುವಳಿಯನ್ನು ಮುಂದುವರಿಸ್ತಾ ಇದ್ದೀವಿ. ಇವತ್ತು ಏನು ಹೇಳ್ತಾ ಇದ್ದಾರೆ ಇವರು, ಒಂದು ಟಿಸಿ ಸುಟ್ಟೋದ್ರೆ 72 ಗಂಟೆ ಒಳಗೆ ಟಿಸಿ ಬದಲಾವಣೆ ಮಾಡಬೇಕು ಅಂತ ಕಾನೂನಲ್ಲಿದೆ. ಕೋಡಮಳ್ಳಿ ವಿಚಾರದಲ್ಲಿ ಏನು ರೈತರ ಸಮಸ್ಯೆಗಳ ಬಗ್ಗೆ ವಿದ್ಯುತ್ ಶಕ್ತಿ ವಿಚಾರದಲ್ಲಿ ಏನು ಜೋಡಣೆ ಮಾಡ್ತಾ ಇದ್ದೀರಿ, ಇವರು ವಿದ್ಯುತ್ ಶಕ್ತಿ ಕೊಡ್ತಾ ಇಲ್ಲ, ಕರೆಂಟ್ ಕೊಡ್ತಾ ಇಲ್ಲ, ಕಿರುಕುಳ ಕೊಡ್ತಾವ್ರ ರೈತರಿಗೆ. ನೀವು ಕರೆಂಟ್ ಕೊಡದವ್ರೆ ಏನು ಸಮಸ್ಯೆನೇ ಇಲ್ಲ, ನಮಗೆ ಹೆಂಗೆ ಕೊಡ್ತೀವಿ, ಯಾವ ಸಮಸ್ಯೆನೂ ಬರಲ್ಲ ನಮಗೆ. ನೀವು ಹೇಳಿದಾಗ ನಾವೇನೋ ಬೆಳೆ ಹಾಕೋದು ನಷ್ಟ ಉಂಟು ಯಾವ ಅವಶ್ಯಕತೆ ಇರೋದಿಲ್ಲ. ರಾಮೇಗೌಡರ ಮಾತ್ರ ನಾನು ಒಪ್ಪಲ್ಲ. ನೀವು ಬಹಳ ಪುಣ್ಯವಂತರು ಅಧಿಕಾರಿಗಳು, ನಾವು ಬಹಳ ಪಾಪ ಮಾಡಿ ಅಂತ ಹೇಳಿದ್ರು. ಹೆಂಗ್ ಪಾಪ ಮಾಡಿದ್ರಿ ನೀವು? ಒಬ್ಬ ಇಂಜಿನಿಯರ್ ಒಂದು 4 ಬಿಲ್ಡಿಂಗ್ ಕಟ್ಬೋದು, 4 ಬೇಸ್ ಕಟ್ಬೋದು. ಒಬ್ಬ ಡಿಸಿ ಒಂದು ಆಡಳಿತ ಮಾಡ್ಬೋದು ದುಡ್ಡೊಳಗೆ. ಒಬ್ಬ ಡಾಕ್ಟರ್ 4 ಜನ ಪೇಷಂಟ್ಗಳನ್ನ ಉಳಿಸ್ಬೋದು. ಆದ್ರೆ ಅವ್ರಿಗೆಲ್ಲ ಅನಾಥರು ಯಾರು? ಅನಾಥರು ಪುಣ್ಯವಂತರು ಇಲ್ಲ ಈ ಪಾಪಿಗಳು ಪುಣ್ಯವಂತರು? ಮತ್ತೆ ಯಾರು ಸುಮ್ಮನೆ ಮಾಡ್ಬಿಡ್ತೀರಿ? ಇದನ್ನು ಕೇಳ್ಬೇಡಿ. ನೀವು ಏನು ಇವತ್ತು ಇಂಜಿನಿಯರ್ ಉತ್ತರ ಕೊಟ್ಟರು ಸಮಂಜಸವಾದಂತ ಉತ್ತರ ಅಲ್ಲ, ಒಂದು ಹಾರಿಕೆ ಉತ್ತರ ಕೊಡ್ತಾ ಇದ್ದಾರೆ. ನಮ್ಮ ಏನು ಒಂದು 2 ಗಂಟೆ ಅರ್ಜಿ ಕೊಟ್ಟಿದ್ದೀರಾ? ಈಗ ಅರ್ಜಿ ಕೊಟ್ಟು ಎಲ್ಲ ಆಗಿ ಮತ್ತೆ ನಾನು ಹೋಗ್ಬಾರ್ದು ಮಾತಾಡ್ಬಾರ್ದು ಅಂತ ಇದ್ದಾರೆ ಅಷ್ಟೇ. ಯಾವ್ದು ಟಿ ಸಿ ಹಾಕೊಡ್ಲಿಲ್ಲ ನೀವು? ಎಷ್ಟು ಸಾರಿ ನೀವು ಅರ್ಜಿನ ಮತ್ತೆ ನನ್ನ ತಿರಸ್ಕರಿಸಿ ಕಳ್ಸಿದ್ರಿ. ಒಬ್ಬ ರೈತ ನಿಮ್ಗೂ ಹೇಳಿದ್ರಿ, ಒಬ್ಬ ರೈತರಿಗೆ ಹೊಟ್ಟೆ ಉರಿಸ್ಬೇಡಿ ಯಾರುವೆ ಅಂತ ಹೇಳ್ದಿದ್ದಾರೆ. ನಿಮ್ಗೆ ಹೇಳ್ದೆ ಹೇಳಿಲ್ವಾ? ನೀವು ಒಬ್ಬ ರೈತ ಮಗನಾಗಿ ಹುಟ್ಟಿ ನಮ್ಮನ್ನ ಹೊಟ್ಟೆ ಉರಿಸಿದ್ರೆ ಅಲ್ಲಿಗೆ ನಿಮಗೆ ಸಂಬಳ ಬರ್ತದೆ, ನಮ್ಗೆ ಇಲ್ಲ. 24 ಗಂಟೆಗೆ ಎಷ್ಟು ವಯಸ್ಸಾಯ್ತು? 65 ವರ್ಷದವ್ರು ಹೋಗಿ ನಾನು ಹೊತ್ತವ್ ನೀರು ಕಟ್ಬೋದಾ? ನೀವು 3 ಗಂಟೆ ಕರೆಂಟ್ ಕೊಡ್ತೀನಿ, ನಾನು ಹೋಗಿ ಕಟ್ಬೋದಾ? ಬೇರೆ ಜನರು ಓಡಿಸ್ತದೆ, ಅವರು ಪೂರ್ತಿ ಓಟನೆ ಇರೋದಿಲ್ಲ. ಈ ತರ ಡಿಲಾಗಳನ್ನು ನಾನು ಗಮನ ತಗೊಂಡು 72 ಗಂಟೆ ವ್ಯವಸ್ಥೆ ಮಾಡ್ಕೊಡ್ತೀನಿ. ಬೇಗ ಹಾಕ್ಬೇಕು. ಏನು ತಾತ್ಕಾಲಿಕ 1 ವಾರದೊಳಗೆ ವೈರ್ ಕಟ್ಟಾದ್ರೆ ತಿಂಗಳಾಗಟ್ಟಲೆ ತಿರುಗಿಸ್ಬೇಕು. ಯಾವ್ದು ಬಂದ್ ಮಾಡ್ತಾ ಇದ್ದೀರಿ ನೀವು? ವೈರ್ ಹೋಗಿರೋದು ಹಾಕಬೇಕಾದ್ರೆ ಎಷ್ಟು ವಿದ್ಯುತ್ ಕಡಿತಗೊಳಿಸಿ ತಕ್ಷಣ ಮರುಚಾಲನೆ ಮಾಡುವ ಮೂಲಕ ಇದು ನಮ್ಮಲ್ಲೇನಿದೆ. ಸ್ಟೇಷನ್ಗೆ ಯಾವುದೇ ತಿರುಗಿಸ್ಕೊಂಡ್ರೆ 5 ನಿಮಿಷ ಬಿಟ್ಟೆ ಸ್ಟಾರ್ಟ್ ಮಾಡಬೇಕು ಅಂತ. 5 ನಿಮಿಷ ಯಾವುದೇ ಕಾರಣಕ್ಕೂ ಸ್ಟಾರ್ಟ್ ಮಾಡೋಂಗಿಲ್ಲ. ಅದೇ ರೆಕಾರ್ಡ್ ಇರುತ್ತೆ, ಏನೋ ಸ್ಟಾರ್ಟ್ ಅಂತ ಒಂದು ಇನ್ಸ್ಟಾಲ್ ಮಾಡಿದ್ರೆ ಅದು 5 ನಿಮಿಷ ಮುಂದೆ ಚಾರ್ಜ್ ಮಾಡ್ಕೊಂಡು ಚಾರ್ಜ್ ಆಗಲ್ಲ. ಮಿನಿಮಮ್ 5 ನಿಮಿಷ ಬೇಕು. ಏನೋ ತಾವು 5 ನಿಮಿಷ ಹೊರಗಡೆ ಚಾರ್ಜ್ ಮಾಡ್ಕೊತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಅದನ್ನ ಒಂದು ಸ್ವಲ್ಪ ಪರಿಶೀಲನೆ ಮಾಡ್ತೀನಿ, ನನ್ನ ಹಂತದನ್ನ ಒಂದು ಪರಿಶೀಲನೆ ಮಾಡ್ತೀನಿ. ರಾತ್ರಿ ವೇಳೆ ಸಿಂಗಲ್ ಫೇಸ್ ವಿದ್ಯುತ್ ಸರಬರಾಜುಗೊಳಿಸಬೇಕು. ಈಗ ಏನಾಗಿತ್ತು, ಸಿಂಗಲ್ ಫೇಸ್ ಕೊಡಲೇಬೇಡಿ ಅಂತ ಸ್ಟಾಪ್ ಮಾಡ್ತಿದ್ರು. ಮಧ್ಯೆ ಒಂದು 15-20 ದಿವಸ ಫುಲ್ ಸಿಂಗಲ್ ಫೇಸೇ ಕೊಡ್ತಾ ಇರಲಿಲ್ಲ. ಈಗೇನು ಮಾಡಿ ವಾಟರ್ ಮನೆಗಳಿಗೆಲ್ಲ ಕರೆಂಟ್ ಇರುವ ಓಡಲ್ಲ. ಅದು ಆದೇಶನ ಹೆಂಗಿದೆ, ನನ್ನ ಕೈಲೂ ಇಲ್ಲ, ನಮ್ಮ ಇಒ ಕೈಲೂ ಇಲ್ಲ, ಯಾರು ಸರ್ಕಾರ ಮಟ್ಟದಲ್ಲಿ ಅಂದರೆ 6 ಗಂಟೆ 10 ಗಂಟೆವರೆಗೂ ಕೊಡಬಾರ್ದು ಅಂತಿದೆ. ಕೊಡಲೇಬಾರ್ದು ಅಂದ್ಬಿಟ್ಟು ಮನೆಗಳು ತೋಟದ ಮನೆಗಳು ಎಲ್ಲರೂ ಒಂದು ಪ್ಲೇಸ್ ಕೊಡ್ತಾ ಇದ್ದೀವಿ. ಲೈಟ್ ಬರ್ತಾ ಇದೆ, ತೋಟದ ಮನೆಗಳು ಬರ್ತಾ ಇದೆ. ಯಾವ ತೋಟದ ಮನೆಗೆಲ್ಲ ಕೇಳಿ ನಾವು ಬರಂಗೆ ನಾವು ಮಾಡ್ಕೊಡ್ತೀವಿ. ಟೈಮ್ ದಿನಕ್ಕೂ ನಾವೇ ಬಂದು ಅದನ್ನು ಲೈಟ್ ಬರೋ ಮಾಡ್ಕೊಡ್ತೀವಿ. ಯಾವ ಮನೆ ಕರೆಂಟ್ ಇಲ್ಲ ಅದನ್ನು ಹೇಳಿ ಸರಿ ಮಾಡ್ಕೊಡ್ತೀವಿ. ಹೊಸ ನೀರಾವರಿ ಬಾವಿಗಳು ವಿದ್ಯುತ್ ನೋಂದಣಿ ಪ್ರಾರಂಭಿಸಲು ಆಗಲ್ಲ. ಇದನ್ನು ದಯವಿಟ್ಟು ಈಗ ಅವ್ರು ಹೇಳ್ದಂಗೆ ಇದು ನಮ್ಮ ಹಂತದಲ್ಲಿ ಆಗೋದಲ್ಲ, ನಾವು ಬೇರೆ ಸರ್ಕಾರದ ಹಂತದಲ್ಲಿ ಆಗ್ತದೆ. ಇಡೀ ರಾಜ್ಯ ವ್ಯಾಪ್ತಿ ಪ್ರಾಬ್ಲಮ್ ಸಮಸ್ಯೆ ಇರ್ತೀವಿ. ನಮ್ಮ ಸ್ಥಳೀಯ ಕೊಡಮಡಿದಾಗಲಿ, ಸಂಸ್ಥಾನದಾಗಲಿ, ರಾಮನಗರದಾಗಲಿ, ಈ ನಮ್ಮ ಜಿಲ್ಲೆ ಸಮಸ್ಯೆ ಎಲ್ಲ ಇದು. ರಾಜ್ಯ ಮಟ್ಟದಲ್ಲಿ ಸರ್ಕಾರದ ಮಟ್ಟದಲ್ಲಿ ತೀರ್ಮಾನ ಆಗಬೇಕಾಗಿರೋದು ಸರ್ಕಾರಿ ಆದೇಶಕ್ಕೋಸ್ಕರ ವೇಟ್ ಮಾಡ್ತಿದ್ವಿ. ಆ ಸರ್ಕಾರಿ ಆದೇಶ ಬಂದರೆ ನಾವು ಇವತ್ತು ಕೊಡೋಕ್ಕೆ ಇಷ್ಟು 9 ನಿಮ್ಮ ಪ್ರಶ್ನೆಗಳನ್ನು ನಾನು ಉತ್ತರ ಹಿಡಿದಿದ್ದೀನಿ. ತಪ್ಪಿದ್ರೆ ನೀವು ಈ ಥರ ಮಾಡ್ಕೊಟ್ಟು ಅಂತ ಹೇಳಿ ಸರ್ ನನ್ನ ಅಭಿಪ್ರಾಯ.